ತಮಿಳುನಾಡಿನ ಎಡಿಜಿಪಿ ಜಯರಾಮ್ ಬಂಧನ ಕೇಸಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಅಚ್ಚರಿ ವ್ಯಕ್ತಪಡಿಸಿದೆ, ಆಘಾತ ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಮನಮೋಹನ್ ಮೌಖಿಕವಾಗಿ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಎಡಿಜಿಪಿ ಜಯರಾಮ್ ಸುಪ್ರೀಂ ಮೆಟ್ಟಿಲೇರಿದ್ರು. ಎಡಿಜಿಪಿ ಜಯರಾಮ್ ಬಂಧನಕ್ಕೆ ಮದ್ರಾಸ್ ಹೈಕೋರ್ಟ್ ಏನು ಆದೇಶವನ್ನು ಮಾಡಿತ್ತು, ಈ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಈ ಆದೇಶವೇ ಶಾಕಿಂಗ್ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನಾನು 18 ವರ್ಷದಿಂದ ಜಸ್ಟಿಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಈ ರೀತಿ ಆದೇಶ ಕೊಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ನನ್ನನ್ನು ಕಾಡ್ತಿದೆ, ಅಥವಾ ಆ ಅಧಿಕಾರ ನನಗಿದೆಯಾ ಅನ್ನೋದರ ಬಗ್ಗೆ ನನಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ ಅಂತ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ. ಇನ್ನು ಸುಪ್ರೀಂ ಇವತ್ತು ವ್ಯಕ್ತಪಡಿಸಿರುವಂಥ ಮೌಖಿಕ ಅಭಿಪ್ರಾಯವನ್ನು ನೀವು ನೋಡ್ತಾ ಇದ್ದೀರಿ. ನಾನು 18 ವರ್ಷದಿಂದ ಜಡ್ಜ್ ಆಗಿದ್ದೀನಿ, ಆದರೆ ಬಂಧನಕ್ಕೆ ಆದೇಶ ಕೊಡುವಂಥ ಅಧಿಕಾರ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಅಂತ ಜಸ್ಟಿಸ್ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯ. ಎಡಿಜಿಪಿ ಜಯರಾಮ್ ಬಂಧನಕ್ಕೆ ಹೈಕೋರ್ಟ್ ಆದೇಶ ಶಾಕಿಂಗ್ ಅಂತ ಅವರು ಹೇಳಿದ್ದಾರೆ. ನೀವು ಈ ರೀತಿ ಎಡಿಜಿಪಿ ದರ್ಜೆಯ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದು ಅಧಿಕಾರಿಗಳ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುತ್ತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಬಂಧನದ ಕ್ರಮವೇ ಶಾಕಿಂಗ್ ಇದು ಅಂತ ಹೇಳಿದ್ದಾರೆ. ಸುಪ್ರೀಂನಲ್ಲಿ ಈ ಕೇಸಲ್ಲಿ ನಾನು ಪಾರ್ಟಿಯೇ ಅಲ್ಲ ಅಂತ ಎಡಿಜಿಪಿ ಜಯರಾಮ್ ಪರ ವಕೀಲರು ಕೂಡ ಸುಪ್ರೀಂ ಕೋರ್ಟ್ನ ಮುಂದೆ ಈ ವಿಚಾರವನ್ನು ಹೇಳಿಕೊಂಡ್ರು. ಇನ್ನು ಮದ್ರಾಸ್ ಹೈಕೋರ್ಟ್ ನಿನ್ನೆ ಕೊಟ್ಟಂಥ ಆದೇಶ ಏನಿತ್ತು, ಎಡಿಜಿಪಿ ಜಯರಾಮ್ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ಆದೇಶ, ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಈಗ ಅಚ್ಚರಿ ವ್ಯಕ್ತಪಡಿಸಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.